ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾತನಾಡೋಣ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 3 ಎಪಿಸೋಡ್ ನಂಬರ್ 10. ಎಪಿಸೋಡ್ ಶುರುವಾಗುತ್ತೆ. ಟ್ವಿನ್ಸಲ್ಲಿ ಫ್ರೇ ಮನೆತನದವರ ಹತ್ಯಾಕಾಂಡ ಇನ್ನೂ ಜಾರಿಯಲ್ಲಿದೆ. ಫ್ರೇ ಸೈನಿಕರು ಸ್ಟಾರ್ಕ್ ಸೈನಿಕರನ್ನು ಮತ್ತು ಸ್ಟಾರ್ಕ್ಸ್ ರವರ ಬ್ಯಾನರ್ಮ್ಯಾನ್ ರನ್ನು ಭೀಕರವಾಗಿ ಕೊಲ್ಲುತ್ತಿದ್ದಾರೆ. ರೂಸ್ ಬೋಲ್ಟನ್ ಇದೆಲ್ಲವನ್ನು ಮೇಲಿಂದ ನೋಡುತ್ತಿದ್ದಾನೆ. ಪ್ರಜ್ಞೆ ತಪ್ಪಿಬಿದ್ದ ಆರ್ಯ ಕಣ್ಣು ತೆರೆದು ನೋಡುತ್ತಾಳೆ. ಎಲ್ಲಾ ಕಡೆ ಸ್ಟಾರ್ಕ್ ಸೈನಿಕರನ್ನು ಸಾಯಿಸುತ್ತಿದ್ದಾರೆ. ಆಗ ಇಲ್ಲಿಗೆ ಫ್ರೇ ಸೈನಿಕರ ಗುಂಪೊಂದು ಒಂದು ಕುದುರೆ ಮೇಲೆ ಮೃತದೇಹವನ್ನು ಕಟ್ಟಿತರುತ್ತಾರೆ. ಈ ಮೃತದೇಹ ರಾಬ್ ಸ್ಟಾರ್ಕ್ನದಾಗಿರುತ್ತದೆ. ಇವನ ತಲೆಯನ್ನು ಕತ್ತರಿಸಿ ತಲೆಯ ಬದಲಾಗಿ ಈತನ ಡೈವಲ್ಫ್ ಆದ ಗ್ರೆವಿಂಡನ ತಲೆ ಕತ್ತರಿಸಿ ಇಟ್ಟಿರುತ್ತಾರೆ ಹಾಗೂ ಕಿಂಗ್ ಇನ್ ದ ನಾರ್ತ್ ಎಂದು ಕೂಗುತ್ತಿರುತ್ತಾರೆ. ಬೇಸಿಕಲಿ ಇವರೆಲ್ಲರೂ ರಾಬ್ನ ಮೃತದೇಹಕ್ಕೆ ಅವಮಾನ ಮಾಡುತ್ತಿದ್ದಾರೆ. ರಾಬ್ನ ಸಾವಿಗೆ ತಮಾಷೆ ಮಾಡುತ್ತಾ ಕುಡಿದು ಕುಪ್ಪಳಿಸುತ್ತಿದ್ದಾರೆ. ಇದೆಲ್ಲವನ್ನು ನೋಡಿದ ಹೌನ್ಗೂ ಬೇಜಾರಾಗುತ್ತದೆ. ಅವನು ಆರ್ಯಳನ್ನು ಕರೆದುಕೊಂಡು ಇಲ್ಲಿಂದ ಹೊರಡುತ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೋಟೆಯ ಒಳಗೆ ಕೆಲಸ ಮಾಡುವವರು ಇಲ್ಲಿನ ರಕ್ತದ ಕಲೆಗಳನ್ನು ಕ್ಲೀನ್ ಮಾಡುತ್ತಿದ್ದಾರೆ. ಲಾರ್ಡ್ ವಾಲ್ಡರ್ ಫ್ರೇ ಮತ್ತು ರೂಸ್ ಬೋಲ್ಟನ್ ತಮ್ಮ ವಿಜಯದ ಬಗ್ಗೆ ಮಾತನಾಡುತ್ತಾ ವಿಶ್ವಾಸಘಾತುಕತನದಿಂದ ಇವರಿಗೆ ಸಿಕ್ಕ ಪ್ರತಿಫಲಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದಾರೆ. ರೂಸ್ ಬೋಲ್ಟನ್ ವಾರ್ಡನ್ ಆಫ್ ದ ನಾರ್ತ್ ಎಂದು ಘೋಷಿಸಿಕೊಳ್ಳುತ್ತಾನೆ. ವಾಲ್ಡರ್ ಫ್ರೇ ಕ್ಯಾಟ್ಲಿನ್ಳ ತವರು ಮನೆಯಾದಂಥ ರಿವರನನ್ನು ತನ್ನ ವಶಕ್ಕೆ ಪಡೆಯುತ್ತೇನೆಂದು ಹೇಳುತ್ತಾನೆ. ರೂಸ್ ಬೋಲ್ಟನ್ ಹೇಳುತ್ತಾನೆ ಬ್ರ್ಯಾಂಡನ್ ಟಲ್ಲಿ ಅಂದರೆ ಬ್ಲ್ಯಾಕ್ ಫಿಶ್ ಹತ್ಯಾಕಾಂಡದಿಂದ ತಪ್ಪಿಸಿಕೊಂಡಿದ್ದಾನೆ ಎಂದು. ವಾಲ್ಡರ್ ಹೇಳುತ್ತಾನೆ ನಾವು ಬ್ಲ್ಯಾಕ್ ಫಿಶ್ನ ಬಗ್ಗೆ ಟೆನ್ಷನ್ ತಗೊಳ್ಳೋದು ಬೇಡ, ಅವನೊಬ್ಬನಿಂದಲೇ ಏನು ಮಾಡೋದಕ್ಕಾಗಲ್ಲ. ರಿವರನನ್ನು ಕಾಪಾಡಿಕೊಳ್ಳಲು ಅವನ ಬಳಿ ಅಷ್ಟು ದೊಡ್ಡ ಸೈನ್ಯವಿಲ್ಲ. ರೂಸ್ ಹೇಳುತ್ತಾನೆ ರಾಬ್ ನಾನು ಕೊಟ್ಟ ಸಲಹೆಗಳನ್ನು ತಿರಸ್ಕರಿಸಿ ತುಂಬಾ ದೊಡ್ಡ ತಪ್ಪು ಮಾಡಿದ್ದಾನೆ. ಅವನಿಗಿನ್ನೂ ಪಾಲಿಟಿಕ್ಸ್ ಬಗ್ಗೆ ಏನು ಗೊತ್ತಿಲ್ಲ. ಕೆಲವೊಂದ್ಸಲ ಕಷ್ಟಕರವಾದ ನಿರ್ಧಾರಗಳನ್ನು ಚೂಸ್ ಮಾಡಬೇಕಾಗುತ್ತದೆ. ಇದಕ್ಕೆ ರಾಬ್ ಅಸಮರ್ಥನಾಗಿದ್ದಾನೆ ಎಂದು ಹೇಳುತ್ತಾನೆ. ವಾರ್ಡರ್ ಕೇಳುತ್ತಾನೆ ಏನು ನೀನಿವಾಗ ವಿಂಟರ್ಫೆಲ್ ಅನ್ನು ಆಳ್ವಿಕೆ ನಡೆಸುತ್ತೀಯಾ ಎಂದು. ಇದಕ್ಕೆ ರೂಸ್ ಹೌದು, ಸದ್ಯಕ್ಕೆ ವಿಂಟರ್ಫೆಲ್ ಅಸ್ತವ್ಯಸ್ತವಾಗಿದೆ. ಅಲ್ಲಿನ ಕಟ್ಟಡಗಳನ್ನು ಪುನರ್ಸ್ಥಾಪಿಸಿ ನಂತರ ವಿಂಟರ್ಫೆಲ್ ಅನ್ನು ಆಳುತ್ತೇನೆ. ವಾಲ್ಡರ್ ವಿಂಟರ್ಫೆಲ್ ಅಲ್ಲಿ ಏನಾಗಿದೆ, ಏಕೆ ಆ ಕೋಟೆ ನಾಶವಾಗಿದೆ ಎಂದು ಕೇಳಿದಾಗ ರೂಸ್ ವಿಂಟರ್ಫೆಲ್ ಅಲ್ಲಾಗಿರುವ ಘಟನೆಗಳನ್ನು ವಿವರಿಸುತ್ತಾ ಕೊನೆಗೆ ಹೇಳುತ್ತಾನೆ ಈಗ ಥಿಯೋನನ್ನು ಟಾರ್ಚರ್ ಕೊಡುತ್ತಿರುವ ವ್ಯಕ್ತಿ ತನ್ನ ಬಾಸ್ಟರ್ಡ್ ಸನ್ ಎಂದು ಹೇಳಿ ಅವನು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡುವವನು ಎಂದು ಹೇಳುತ್ತಾರೆ. ಈಗ ನಮಗೆ ಈ ವ್ಯಕ್ತಿ ಯಾರು ಎಂದು ಗೊತ್ತಾಗಿದೆ. ಇವನ ಹೆಸರು ರಾಮ್ಸೆಸ್ ನೋ, ರೂಸ್ ಬೋಲ್ಟನ್ ರವರ ಬಾಸ್ಟರ್ಡ್ ಸನ್. ಡೆಡ್ ಫೋರ್ಟ್ ಅಲ್ಲಿ ರಾಮ್ಸೆಸ್ ನೋ ಥಿಯೋನಿನ ಗುಪ್ತಾಂಗವನ್ನು ಕತ್ತರಿಸಿ ಅವನನ್ನು ರೇಗಿಸುತ್ತಿದ್ದಾನೆ. ರಾಮ್ಸೆ ಥಿಯೋನ್ಗೆ ಟಾರ್ಚರ್ ಕೊಡುತ್ತಾ ಇನ್ಮುಂದೆ ನಿನ್ನ ಹೆಸರು ಥಿಯೋನ್ ಅಲ್ಲ ರೀಕ್ ಎಂದು ಹೇಳುತ್ತಾನೆ. ಥಿಯೋನ್ ಈ ರೀಕ್ ಎಂಬ ಹೆಸರನ್ನು ತನ್ನ ಹೆಸರನ್ನಾಗಿ ಸ್ವೀಕರಿಸಲು 2 ಬಾರಿ ತಿರಸ್ಕರಿಸುತ್ತಾನೆ. ಆಗ ರಾಮ್ಸೆ ಇವನನ್ನು ಹಿಗ್ಗಾಮುಗ್ಗ ಹೊಡೆಯುತ್ತಾನೆ. ಫೈನಲಿ ಥಿಯೋನ್ಗೆ ಬೇರೆ ದಾರಿ ಇಲ್ಲದೆ ತನ್ನ ಹೆಸರು ರೀಕ್ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಐರನ್ ಐಸ್ಲ್ಯಾಂಡ್ನ ಪೈಕಲ್ಲಿ ಬೆಲನ್ ಗ್ರೇಜರ್ ಅವರಿಗೆ ಡ್ರೆಡ್ ಫೋರ್ಟ್ನಲ್ಲಿರುವ ರಾಮ್ಸೆಸ್ ನೋನಿಂದ ಒಂದು ಪತ್ರ ಬಂದಿರುತ್ತದೆ. ಪತ್ರದ ಜೊತೆ ಒಂದು ಬಾಕ್ಸ್ ಕೂಡ ಬಂದಿರುತ್ತದೆ. ಬಾಕ್ಸ್ ಮೇಲೆ ಬರೆಯಲಾಗಿರುತ್ತದೆ ಥಿಯೋನ್ಸ್ ಫೇವರಿಟ್ ಟಾಯ್ ಎಂದು. ರಾಮ್ಸೆ ಥಿಯೋನನ್ನು ಗುಪ್ತಾಂಗವನ್ನು ಕತ್ತರಿಸಿ ಈ ಬಾಕ್ಸ್ ಅಲ್ಲಿ ಹಾಕಿ ಅವನ ತಂದೆಗೆ ಕಳುಹಿಸಿರುತ್ತಾನೆ ಹಾಗೂ ಈ ಪತ್ರದಲ್ಲಿ ಥಿಯೋನಿನ ಸೈನಿಕರೇ ಹೇಗೆ ಥಿಯೋನನ್ನು ರಾಮ್ಸೆಗೆ ಒಪ್ಪಿಸಿದರು ಎಂದು ವಿವರಿಸಿದ್ದಾನೆ. ರಾಮ್ಸೆ ವಿಂಟರ್ಫೆಲ್ನ ಗೇಟ್ ಬಳಿ ನಿಂತು ರಾಬ್ ಸ್ಟಾರ್ಕ್ನ ಷರತ್ತುಗಳನ್ನು ಮುಂದಿಟ್ಟು ಗ್ರೇಜಾಯ್ ಸೈನಿಕರಿಗೆ ಅನೌನ್ಸ್ ಮಾಡಿದ್ದನು. ಥಿಯೋನನ್ನು ತಮಗೆ ಒಪ್ಪಿಸಿದರೆ ನಿಮಗೆಲ್ಲರನ್ನೂ ಕ್ಷಮಿಸಿ ಜೀವ ಭಿಕ್ಷೆಯನ್ನು ಕೊಡುತ್ತೇವೆ ಎಂದು ಹೇಳಿದ್ದನು. ಅದಕ್ಕಾಗಿಯೇ ಡ್ಯಾಗ್ಮರ್ ಹಾಗೂ ಇನ್ ಕೆಲವು ಗ್ರೇಜಾಯ್ ಸೈನಿಕರು ಥಿಯೋನನ್ನು ಹೊಡೆದು ರಾಮ್ಸೆಗೆ ಒಪ್ಪಿಸಿರುತ್ತಾರೆ. ಆದರೆ ರಾಮ್ಸೆ ಕೊಟ್ಟ ಮಾತಿನಂತೆ ನಡೆಯುವುದಿಲ್ಲ. ಥಿಯೋನನ್ನು ತನ್ನ ವಶಕ್ಕೆ ಪಡೆದು ಗ್ರೇಜಾಯ್ ಸೈನಿಕರನ್ನು ಬಂಧಿಸಿ ಅವರ ದೇಹದ ಚರ್ಮ ಸುಲಿದು ಟಾರ್ಚರ್ ಕೊಟ್ಟು ಸಾಯಿಸಿರುತ್ತಾನೆ. ನಂತರ ರಾಮ್ಸೆನೇ ವಿಂಟರ್ಫೆಲ್ನಲ್ಲಿರುವ ಎಲ್ಲಾ ಜನರನ್ನು ಕೊಂದು ಎಲ್ಲಾ ಕಡೆ ಬೆಂಕಿ ಹಚ್ಚಿ ಸುಟ್ಟು ಭಸ್ಮ ಮಾಡಿರುತ್ತಾನೆ. ಅಂದ್ರೆ ಬೋಲ್ಟನ್ ಸೈನಿಕರೇ ವಿಂಟರ್ಫೆಲ್ ಅನ್ನು ನಾಶ ಮಾಡಿ ಇದೆಲ್ಲ ಮಾಡಿದ್ದು ಗ್ರೇಜಾಯ್ ಸೈನಿಕರು ಎಂದು ಸುಳ್ಳು ಕತೆ ಕಟ್ಟಿರುತ್ತಾರೆ. ಇದರಿಂದಾಗಿ ರಾಬ್ ಸ್ಟಾರ್ಕ್ ರೂಸ್ ಬೋಲ್ಟನ್ ಮೇಲೆ ಸಂಪೂರ್ಣವಾಗಿ ಭರವಸೆ ಇಟ್ಟಿರುತ್ತಾನೆ. ರಾಮ್ಸೆ ಬೆಲನ್ ಗ್ರೇಜಾಯ್ಗೆ ಬ್ಲ್ಯಾಕ್ ಮೇಲ್ ಮಾಡಿರುತ್ತಾನೆ. ನಾರ್ತ್ ಈಗ ನಂದು, ನಾರ್ತ್ ಅಲ್ಲಿರುವ ಎಲ್ಲಾ ಗ್ರೇಜಾಯ್ ಸೈನಿಕರನ್ನು ವಾಪಸ್ ಕರೆಸಿಕೊಳ್ಳಿ, ಇಲ್ಲವೆಂದರೆ ಅವರನ್ನು ಸಹ ಚರ್ಮ ಸುಲಿದು ಸಾಯಿಸುತ್ತೇವೆ ಹಾಗೂ ಥಿಯೋನಿನ ಒಂದೊಂದೇ ದೇಹದ ಅಂಗಗಳನ್ನು ಕತ್ತರಿಸಿ ಕಳುಹಿಸುತ್ತೇನೆಂದು ಧಮಕಿ ಹಾಕಿರುತ್ತಾನೆ. ಇದಕ್ಕೆ ಬೆಲನ್ ಗ್ರೇಜಾಯ್ ಥಿಯೋನ್ ವಿಂಟರ್ಫೆಲ್ ಅನ್ನು ಬಿಟ್ಟು ಬರಬೇಕಿತ್ತು, ಆದರೆ ನಾನು ಹೇಳಿದ ಹಾಗೆ ಅವನು ಮಾಡಲಿಲ್ಲ, ಇದು ಅವನ ತಪ್ಪು. ಥಿಯೋನ್ ಅಲ್ಲೇ ಸಾಯಲಿ, ಹೇಗೂ ಅವನೀಗ ನಮ್ಮ ವಂಶನ ಮುಂದುವರಿಸುವವನಲ್ಲ ಎಂದು ಯಾರಾಗಿ ಹೇಳುತ್ತಿದ್ದಾರೆ.
ಆದರೆ ಯಾರಾಗಿ ತನ್ನ ತಂದೆಯ ಮಾತನ್ನು ಕೇಳಿ ಸುಮ್ಮನಿರಲು ಆಗುವುದಿಲ್ಲ. ಇವಳು ತನ್ನ ಸಹೋದರನನ್ನು ಪ್ರೀತಿಸುತ್ತಾಳೆ. ಇವಳಿಗೆ ಕೊನೆಯ ಜೀವಂತ ಸಹೋದರನ ಬಗ್ಗೆ ಕಾಳಜಿ ಇದೆ. ಅದಕ್ಕೆ ತನ್ನ ಬಳಿ ಇರುವ ಸೈನಿಕರಲ್ಲಿ 50 ಅತ್ಯುತ್ತಮ ಸೈನಿಕರನ್ನು ತೆಗೆದುಕೊಂಡು ಡೆಡ್ಫೋರ್ಡ್ ಕಡೆ ಪ್ರಯಾಣ ಬೆಳೆಸುತ್ತಾಳೆ ಥಿಯಾನನ್ನು ಕಾಪಾಡಲು. ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಟೀರಿಯನ್ ಮತ್ತು ಸಾನ್ಸಾ ಇಬ್ಬರು ಸಂತೋಷದಿಂದ ತಮಾಷೆ ಮಾಡುತ್ತಾ ವಾಕ್ ಮಾಡುತ್ತಿದ್ದಾರೆ. ಸಾನ್ಸಾಗೆ ಇನ್ನೂ ತನ್ನ ತಾಯಿ ರಾಬ್ ಸತ್ತಿರುವ ವಿಷಯ ಗೊತ್ತಿರುವುದಿಲ್ಲ. ಇಲ್ಲಿಗೆ ಪಾಡ್ರಿಕ್ ಬಂದು ಟೀರಿಯನ್ಗೆ ಅರ್ಜೆಂಟ್ ಆಗಿ ಕೌನ್ಸಿಲ್ ಮೀಟಿಂಗ್ಗೆ ಬರಲು ಹೇಳುತ್ತಾನೆ. ಟೀರಿಯನ್ ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ಕೌನ್ಸಿಲ್ ಮೀಟಿಂಗ್ನ ಎಲ್ಲಾ ಸದಸ್ಯರು ಇರುತ್ತಾರೆ. ಜಾಫ್ರಿನೂ ಇಲ್ಲಿರುತ್ತಾನೆ. ಇಲ್ಲಿ ಜಾಫ್ರಿ ತುಂಬಾ ಖುಷಿಯಿಂದ ನಗುತ್ತಿರುತ್ತಾನೆ. ಇದನ್ನು ಕಂಡು ಟೀರಿಯನ್ ಕೇಳುತ್ತಾನೆ, ಇವತ್ತೇನು ನಾಯಿ ಮರಿಗಳನ್ನು ಕೊಂದಿದ್ದೀಯಾ, ಇಷ್ಟೊಂದು ಖುಷಿಯಾಗಿದ್ದೀಯಾ ಎಂದು. ಜಾಫ್ರಿ ಇಲ್ಲಿಗೆ ಬಂದಿರುವ ವಾಲ್ಡರ್ ಫ್ರೇನ ಪತ್ರವನ್ನು ಟೀರಿಯನ್ಗೆ ತೋರಿಸಲು ಹೇಳುತ್ತಾನೆ. ವಾಲ್ಡರ್ ಫ್ರೇ ಹೀಗೆ ಸ್ಟಾರ್ಕ್ಸ್ರನ್ನು ಭೀಕರವಾಗಿ ಕೊಂದಿದ್ದಾನೆ ಎಂದು ಈ ಪತ್ರದಲ್ಲಿ ಬರೆದು ಕಳಿಸಿರುತ್ತಾನೆ. ಈ ಸುದ್ದಿಯಿಂದ ಟೀರಿಯನ್ ತುಂಬಾ ಬೇಸರಗೊಳ್ಳುತ್ತಾನೆ. ಜಾಫ್ರಿ ವಾಲ್ಡರ್ ಫ್ರೇಗೆ ಒಂದು ಪತ್ರವನ್ನು ಬರೆದು ಕಳುಹಿಸಲು ಮಿಸ್ಟರ್ ಪೇಸಲ್ಗೆ ಹೇಳುತ್ತಾನೆ. ರಾಬ್ ಸ್ಟಾರ್ಕ್ನ ತಲೆಯನ್ನು ಕಿಂಗ್ಸ್ ಲ್ಯಾಂಡಿಂಗ್ಗೆ ಕಳುಹಿಸಲು ಆರ್ಡರ್ ಕೊಡುತ್ತಾನೆ, ಏಕೆಂದರೆ ರಾಬ್ ತಲೆಯನ್ನು ಸಾನ್ಸಾಗೆ ತೋರಿಸಿ ಟಾರ್ಚರ್ ಕೊಡಲೆಂದು. ಲಾರ್ಡ್ ವ್ಯಾರಿಸ್ ಜಾಫ್ರಿಗೆ ಹೇಳುತ್ತಾರೆ, ಸಾನ್ಸಾ ಈಗ ನಿಮ್ಮ ಚಿಕ್ಕಮ್ಮ, ಅವರ ಜೊತೆ ನೀವು ಈ ರೀತಿ ವರ್ತಿಸುವುದು ಸರಿಯಲ್ಲ ಎಂದು ಸಲಹೆ ಕೊಡುತ್ತಾರೆ. ಜಾಫ್ರಿ, ನಾನು ಕಿಂಗ್, ನಾನೇನು ಬೇಕಾದರೂ ಮಾಡಬಹುದು, ಯಾರನ್ನು ಬೇಕಾದರೂ ಟಾರ್ಚರ್ ಕೊಡಬಹುದೆಂದು ಹೇಳಿದಾಗ ಟೀರಿಯನ್ ಹೇಳುತ್ತಾನೆ, ಇತ್ತೀಚಿನ ದಿನಗಳಲ್ಲಿ ರಾಜರುಗಳು ನೊಣಗಳಂತೆ ಸಾಯುತ್ತಿದ್ದಾರೆ, ಹುಷಾರಾಗಿರು, ನಿಂದು ಟೈಮ್ ಸುಮಾರಾಗಿರಬಹುದೇನೋ ಎಂದು ಹೇಳಿ, ಸಾನ್ಸಾ ಈಗ ನನ್ನವಳು, ನೀನು ಅವಳನ್ನು ಹಿಂಸೆ ಮಾಡಲು ನಿಲ್ಲಿಸು ಎಂದಾಗ ಜಾಫ್ರಿ ಮತ್ತೆ ನಾನು ಕಿಂಗ್ ಎಂದು ಹೇಳುತ್ತಿರುವಾಗ ಟೈವಿನ್ ಹೇಳುತ್ತಾರೆ, ಯಾವ ಕಿಂಗ್ ತನ್ನ ಪ್ರಜೆಗಳ ಮುಂದೆ ನಾನು ಕಿಂಗ್ ಎನ್ನುತ್ತಾನೋ ಅವನು ನಿಜವಾದ ಕಿಂಗ್ ಅಲ್ಲ ಎಂದು ಹೇಳುತ್ತಾರೆ. ಆಗ ಜಾಫ್ರಿ ಟೈವಿನ್ಗೇನೆ ವಿರುದ್ಧವಾಗಿ ಮಾತನಾಡಲು ಆರಂಭಿಸುತ್ತಾನೆ. ಅದಕ್ಕೆ ಟೈವಿನ್ ಮೇಸ್ಟರ್ ಪೆಸಲ್ಗೆ ಹೇಳುತ್ತಾರೆ, ಕಿಂಗ್ ಜಾಫ್ರಿ ಇವತ್ತು ತುಂಬ ಸುಸ್ತಾಗಿದ್ದಾರೆ, ಇವರಿಗೆ ಸ್ವಲ್ಪ ಔಷಧಿಯನ್ನು ಕೊಟ್ಟು ಮಲಗಿಸಿರಿ ಎಂದು ಹೇಳುತ್ತಾರೆ. I am the king. I will punish you. Any man who must say I am the king is no true king. I'll make sure you understand that when I've won your war for you. ಜಾಫ್ರಿ ನನಗೆ ಸುಸ್ತಾಗಿಲ್ಲ, ನಾನು ಚೆನ್ನಾಗೇ ಇದ್ದೇನೆ ಎಂದು ಕಿರುಚುತ್ತಾನೆ. ಸರ್ಸಿ ಇವನನ್ನು ಬಾಕಂದ ಎಂದು ಹೇಳಿ ಇಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ. ಆಗ ಲಾರ್ಡ್ ವ್ಯಾರಿಸ್ ಮತ್ತು ಮೇಸ್ಟರ್ ಪೆಸಲ್ ಕೂಡ ಈ ಕೌನ್ಸಿಲ್ ಮೀಟಿಂಗ್ ಇಂದ ಹೊರಗೆ ಹೋಗುತ್ತಾರೆ. ಈಗ ಇಲ್ಲಿ ಉಳಿದಿರುವುದು ಕೇವಲ ಟೀರಿಯನ್ ಮತ್ತು ಟೈವಿನ್. ಟೀರಿಯನ್ ಅನ್ನು ತಡೆದು ಹೇಳುತ್ತಾರೆ, ಈಗ ಸ್ಟಾರ್ಕ್ಸ್ ಮನೆತನದವರ್ಯಾರೂ ಇಲ್ಲ, ನೀನು ಆದಷ್ಟು ಬೇಗ ಸಾನ್ಸಾಳನ್ನು ಗರ್ಭಿಣಿ ಮಾಡು. ಮುಂಬರುವ ದಿನಗಳಲ್ಲಿ ನಿನಗೂ ಮತ್ತು ಅವಳಿಗೂ ಹುಟ್ಟುವ ಮಗುವಿಗೆ ಸೇರುತ್ತೆ ವಿಂಟರ್ಫೆಲ್. ಸದ್ಯಕ್ಕೆ ರೂಸ್ ಬೋಲ್ಟನ್ ವಾರ್ಡನ್ ಆಫ್ ದ ನಾರ್ತ್ ಅನ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಟೀರಿಯನ್ ಹೇಳುತ್ತಾನೆ, ವಾಲ್ಡರ್ ಫ್ರೇಗೆ ಸ್ಟಾರ್ಕ್ಸ್ರನ್ನು ಸಾಯಿಸುವಷ್ಟು ಧೈರ್ಯ ಅವರಿಗಿಲ್ಲ, ಖಂಡಿತ ಇದರ ಹಿಂದೆ ನಿಮ್ಮದು ಕೈವಾಡ ಇರಬಹುದಾ ಎಂದು ಪ್ರಶ್ನೆ ಹಾಕುತ್ತಾನೆ. ಇದಕ್ಕೆ ಉತ್ತರ ಹೌದು, ಟೈವಿನ್ ಲೈನ್ಸ್ಟರ್ನೇ ಇದೆಲ್ಲ ಪ್ಲಾನ್ ಮಾಡಿಸಿ ಸ್ಟಾರ್ಕ್ಸ್ ಕುಟುಂಬವನ್ನು ನಾಶ ಮಾಡಿಸಿರುತ್ತಾನೆ. ಟೀರಿಯನ್ ಹೇಳುತ್ತಾನೆ, ಈ ರೀತಿ ಮದುವೆ ಸಂಭ್ರಮದಲ್ಲಿ ಕರೆಸಿ ಊಟಕ್ಕೆ ಕರೆದು ಅವರನ್ನು ಬರ್ಬರವಾಗಿ ಕೊಲೆ ಮಾಡುವುದು ದೊಡ್ಡ ತಪ್ಪು. ಟೈವಿನ್ ಹೇಳುತ್ತಾರೆ, ಯುದ್ಧದ ಮೈದಾನದಲ್ಲಿ ಸಾವಿರಾರು ಜನರನ್ನು ಸಾಯಿಸುವುದಕ್ಕಿಂತ ಮದುವೆ ಸಂಭ್ರಮದಲ್ಲಿ ಕೆಲವರನ್ನು ಸಾಯಿಸಿದ್ದೇವೆ. ಇದರಿಂದ ಮುಂಬರುವ ಯುದ್ಧಗಳನ್ನು ತಡೆದಿದ್ದೇನೆ. ನಾನು ನನ್ನ ಲ್ಯಾನಿಸ್ಟರ್ ಕುಟುಂಬವನ್ನು ಕಾಪಾಡಿಕೊಳ್ಳಲು ಏನ್ ಬೇಕಾದರೂ ಮಾಡುತ್ತೇನೆಂದು ಹೇಳುತ್ತಾರೆ. ಟೀರಿಯನ್ಗೆ ತನ್ನ ತಂದೆ ಮಾಡಿದ ಕೃತ್ಯದಿಂದ ಬಹಳ ಬೇಜಾರಾಗಿದ್ದಾನೆ. ಅವನೆದ್ದು ಹೋಗುತ್ತಿರುವಾಗ ಟೈವಿನ್ ಹೇಳುತ್ತಾರೆ, ನೀನು ಆದಷ್ಟು ಬೇಗ ಸಾನ್ಸಾಳನ್ನು ಪ್ರೆಗ್ನೆಂಟ್ ಮಾಡಲೇಬೇಕು ಎಂದು. ಟೀರಿಯನ್ ಹೇಳುತ್ತಾನೆ, ನನಗಂತೂ ಈಗ ಮಕ್ಕಳು ಮಾಡುವುದರಲ್ಲಿ ಆಸಕ್ತಿವಿಲ್ಲ, ತನ್ನ ಕುಟುಂಬವನ್ನು ಕಳೆದುಕೊಂಡ ಅವಳನ್ನು ಬಲಾತ್ಕಾರ ಮಾಡಲು ನನಗಿಷ್ಟವಿಲ್ಲವೆಂದು ಹೇಳಿ ತನ್ನ ರೂಮ್ ಕಡೆ ಹೊರಡುತ್ತಾನೆ. ಟೀರಿಯನ್ ರೂಮ್ಗೆ ಬಂದು ನೋಡಿದಾಗ ಸಾನ್ಸಾ ಆಲ್ರೆಡಿ ಸುದ್ದಿ ಕೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಿರುತ್ತಾಳೆ. ಟೀರಿಯನ್ ಇದನ್ನು ನೋಡಿ ಅವನು ಕೂಡ ಮನನೊಂದು ಹಿಂಜರಿಯುತ್ತಾನೆ. ಇಲ್ಲೇ ರೆಡ್ ಕೀಪಲ್ಲಿ ಲಾರ್ಡ್ ವ್ಯಾರಿಸ್ ಶೇ ಬಳಿ ಬಂದು ಇವಳಿಗೆ ಬಹಳಷ್ಟು ವಜ್ರಗಳನ್ನು ಕೊಟ್ಟು ಈ ವಜ್ರಗಳಿಂದ ಒಂದು ದೊಡ್ಡ ಬಂಗಲೆಯನ್ನು ಖರೀದಿಸಬಹುದು, ಜೊತೆಗೆ ನೀನ್ ಯಾವ ಕೆಲಸನೂ ಮಾಡಬೇಕಿಲ್ಲ, ಆರಾಮಾಗಿ ಇರಬಹುದೆಂದು ಹೇಳುತ್ತಾರೆ. ಬೇಸಿಕ್ಲಿ ವ್ಯಾರಿಸ್ಗೆ ಗೊತ್ತಿದೆ ಶೇ ಟೀರಿಯನ್ ಅನ್ನು ತುಂಬಾನೇ ಪ್ರೀತಿಸುತ್ತಿದ್ದಾಳೆ. ಶೇ ಕಿಂಗ್ಸ್ ಲ್ಯಾಂಡಿಂಗ್ ಅನ್ನು ಬಿಟ್ಟು ಎಲ್ಲಾದರೂ ದೂರ ಹೋಗಬೇಕೆಂಬ ಲಾರ್ಡ್ ವ್ಯಾರಿಸ್ನ ವಿಚಾರ, ಏಕೆಂದರೆ ಶೇ ಟೀರಿಯನ್ನಿನ ವೀಕ್ನೆಸ್. ಸದ್ಯಕ್ಕೆ ಟೀರಿಯನ್ನೇ ಈ ಕಿಂಗ್ಸ್ ಲ್ಯಾಂಡಿಂಗ್ ಅನ್ನು ಕಾಪಾಡುತ್ತಾನೆ ಎಂದು ಭಾವಿಸಿ ತನ್ನ ಪ್ರೀತಿ ತ್ಯಾಗ ಮಾಡಿ ಇವಳನ್ನು ದೂರ ಹೋಗಲು ಹೇಳುತ್ತಿದ್ದಾರೆ. ಶೇ ಹೇಳುತ್ತಾಳೆ, ನಾನು ಟೀರಿಯನ್ ಅನ್ನು ಎಷ್ಟು ಪ್ರೀತಿಸುತ್ತಿದ್ದೀನೋ ಅಷ್ಟೇ ಸಾನ್ಸಾಳನ್ನು ಕೂಡ ಕಾಳಜಿ ವಹಿಸುತ್ತಿದ್ದೇನೆ. ಇವರಿಬ್ಬರು ಜೊತೆಯಾಗಿರುವುದನ್ನು ಕಂಡು ದುಃಖ ಪಡುತ್ತಾಳೆ. ಆದರೂ ಇವರಿಬ್ಬರನ್ನು ಬಿಟ್ಟು ಹೋಗೋಕೆ ಇವಳಿಗೆ ಇಷ್ಟವಿರುವುದಿಲ್ಲ.
ಟೀರಿಯನ್ ಖುದ್ದಾಗಿ ಹೋಗು ಎಂದು ಹೇಳುವವರೆಗೂ ನಾನು ಎಲ್ಲಿಗೂ ಹೋಗುವುದಿಲ್ಲವೆಂದು ಹೇಳಿ ಕೈಯಲ್ಲಿರುವ ವಜ್ರಗಳನ್ನು ವ್ಯಾರಿಸ್ಗೆ ವಾಪಸ್ ಕೊಟ್ಟು ಹೋಗುತ್ತಾಳೆ. ಕಿಂಗ್ಸ್ ಲ್ಯಾಂಡಿಂಗಿನ ಮೇನ್ ಗೇಟ್ಗೆ ಎಂಟ್ರಿ ಆಗುತ್ತಾರೆ ಜೆಮಿ ಲ್ಯಾನಿಸ್ಟರ್, ಬ್ರಿಯಾನ್ನಾ ಮತ್ತು ಕೈಬರ್ನ್. ಜೆಮಿ ಈಗ ತುಂಬಾನೇ ಬದಲಾಗಿದ್ದಾನೆ. ಅವನು ಒಂದು ಕೈಯನ್ನು ಕಳೆದುಕೊಂಡ ಕಾರಣ ಈತನನ್ನು ಯಾರೂ ಗುರುತಿಡಿಯುತ್ತಿಲ್ಲ. ಫೈನಲಿ ಜೆಮಿ ಸರ್ಸಿ ಇರುವ ಕೋಣೆಗೆ ಬಂದು ಸರ್ಸಿ ಎಂದು ಕೂಗುತ್ತಾನೆ. ಸರ್ಸಿ ತಿರುಗಿ ನೋಡಿದಾಗ ಜೆಮಿಯ ಈ ವ್ಯವಸ್ಥೆ ನೋಡಿ ತುಂಬ ಆಶ್ಚರ್ಯಪಡುತ್ತಾಳೆ. ವಾಲ್ ಕಡೆ ನೈಟ್ ಫೋರ್ಟ್ ಎಂಬ ಕ್ಯಾಸಲ್ಗೆ ಬ್ರ್ಯಾನ್, ಜೋಜನ್, ಮೀರಾ ಮತ್ತು ಹೋಡರ್ ಬಂದಿರುತ್ತಾರೆ. ಇವರೀಗ ಈ ವಾಲನ್ನು ದಾಟಿ ಬಿಯಾಂಡ್ ದ ವಾಲ್ಗೆ ಹೋಗಬೇಕೆಂದಿದ್ದಾರೆ. ಆದರೆ ಇವರಿಗೆ ದಾರಿ ಗೊತ್ತಿಲ್ಲ ಹೇಗೆ ಈ ವಾಲನ್ನು ಕ್ರಾಸ್ ಮಾಡುವುದೆಂದು. ಇಲ್ಲಿ ಬ್ರ್ಯಾನ್ ತುಂಬ ಹಳೆಯ ಕಥೆ ರ್ಯಾಟ್ ಕುಕ್ ಕಥೆಯನ್ನು ಹೇಳುತ್ತಿದ್ದಾನೆ. ಬಹಳ ವರ್ಷಗಳ ಹಿಂದೆ ನೈಟ್ಸ್ ವಾಚ್ನ ಒಬ್ಬ ಕುಕ್ಕರ್ ಅಡುಗೆ ಮಾಡುವವ ಆಗಿನ ಕಾಲದ ರಾಜನ ಮೇಲೆ ಯಾವುದೋ ಒಂದು ಕಾರಣದಿಂದ ಸಿಟ್ಟಾಗಿದ್ದನು. ಒಂದು ದಿನ ಆ ರಾಜ ಇದೇ ನೈಟ್ ಫೋರ್ಟ್ ಕ್ಯಾಸಲ್ಗೆ ಅತಿಥಿಯಾಗಿ ಬಂದಿರುತ್ತಾನೆ. ಆಗ ಈ ಕುಕ್ಕರ್ ಅತಿಥಿಯಾಗಿ ಬಂದಂಥ ರಾಜನ ಮಗನನ್ನೇ ಕೊಂದು ಅವನ ಶವದಿಂದ ಅಡುಗೆ ಮಾಡಿ ಈ ರಾಜನಿಗೆ ಊಟ ಬಡಿಸಿರುತ್ತಾನೆ. ಆಗ ದೇವರು ಈ ಕುಕ್ಕರ್ಗೆ ಶಾಪ ಕೊಟ್ಟಿರುತ್ತಾರೆ. ಮನುಷ್ಯನಾಗಿರುವ ಈ ಕುಕ್ಕರ್ ಅನ್ನು ಒಂದು ಬಿಳಿ ಇಲಿಯನ್ನಾಗಿ ಪರಿವರ್ತಿಸಿದರು. ಒಬ್ಬ ಮನುಷ್ಯನು ಸೇಡು ತೀರಿಸಿಕೊಳ್ಳುವ ಹಕ್ಕನ್ನು ಹೊಂದಿದ್ದರಿಂದ ದೇವರುಗಳು ಈ ಹತ್ಯೆಯಿಂದ ಅಥವಾ ಮಗನ ಶವದಿಂದ ಅಡುಗೆ ಮಾಡಿ ತನ್ನ ಸ್ವಂತ ತಂದೆಗೆ ತಿನ್ನಿಸುವ ಮೂಲಕವೂ ಮನನೊಂದಿಲ್ಲ. ಅತಿಥಿಯಾಗಿ ಬಂದಂಥವರನ್ನು ಊಟ ವಸತಿ ಕೊಟ್ಟು ಅವರನ್ನು ರಕ್ಷಣೆ ಮಾಡುವುದರ ಬದಲಾಗಿ ಅವರನ್ನೇ ಭೀಕರವಾಗಿ ಕೊಂದಿದ್ದಾನಲ್ಲ ಎಂದು ದೇವರು ಸಿಟ್ಟಿಗೆದ್ದಿರುತ್ತಾರೆ ಎಂದು ಬ್ರ್ಯಾನ್ ವಿವರಿಸುತ್ತಾನೆ. ಇಲ್ಲಿ ಬ್ರ್ಯಾನ್ಗೆ ಗೊತ್ತಿರುವುದಿಲ್ಲ ತನ್ನ ತಾಯಿ ಹಾಗೂ ರಾಬ್ ಟ್ವಿನ್ಸ್ ಅಲ್ಲಿ ಇದೇ ತರಹದ ಸಾವನ್ನಪ್ಪಿದ್ದಾರೆಂದು. ಇದೇ ರಾತ್ರಿ ಇವರೆಲ್ಲರೂ ಮಲಗಿದ್ದಾಗ ಯಾರೋ ಇಲ್ಲಿಗೆ ಬರುತ್ತಿರುವ ಶಬ್ದ ಕೇಳಿ ಇವರೆಲ್ಲರೂ ಎಚ್ಚರಗೊಳ್ಳುತ್ತಾರೆ. ಆಮೇಲೆ ನಮಗೆ ಗೊತ್ತಾಗುತ್ತದೆ ಇಲ್ಲಿಗೆ ಬಂದಿರುವುದು ಸ್ಯಾಮ್ಯುಯಲ್ ಟಾರ್ಲಿ ಹಾಗೂ ಇವನ ಪಕ್ಕದಲ್ಲಿರುವ ಗಿಲ್ಲಿ ನಮಗೇನು ಮಾಡಬೇಡಿ ಎಂದು ಕೂಗುತ್ತಾಳೆ. ಸ್ಯಾಮ್ ಹೇಳುತ್ತಾನೆ, ನಾನು ನೈಟ್ಸ್ ವಾಚ್ನ ಸೈನಿಕ ಎಂದು ಹೇಳಿ ಬ್ರ್ಯಾನ್ ಅನ್ನು ನೋಡಿ ತಟ್ಟನೆ ನೀನು ಬ್ರ್ಯಾನ್, ನೀನು ಹಾರ್ಡರ್ ಎಂದು ಕನ್ಫರ್ಮ್ ಆಗಿ ಹೇಳುತ್ತಾನೆ. ಬ್ರ್ಯಾನ್, ನಿನಗೆ ನಮ್ಮ ಹೆಸರು ಹೇಗೆ ಗೊತ್ತಾಯಿತು ಎಂದು ಕೇಳುತ್ತಾನೆ. ಸ್ಯಾಮ್ಗೆ ಜಾನ್ ಎಲ್ಲವನ್ನು ಹೇಳಿರುತ್ತಾನೆ. ತನ್ನ ಎಲ್ಲ ಸಹೋದರರ ಬಳಿ ಒಂದೊಂದು ಡೈವುಲ್ಫ್ಗಳಿವೆ ಎಂದು ಹೇಳಿರುತ್ತಾನೆ. ಇಲ್ಲಿರುವ ಸಮ್ಮರನ್ನು ನೋಡಿ ಇವನೇ ಬ್ರ್ಯಾನ್ ಎಂದು ಖಚಿತವಾಗಿ ಹೇಳುತ್ತಾನೆ. ಸ್ಯಾಮ್ ಬ್ರ್ಯಾನ್ಗೆ ಹೇಳುತ್ತಾನೆ, ನನ್ನ ಜೊತೆ ಎಲ್ಲರೂ ಕ್ಯಾಸಲ್ ಬ್ಲ್ಯಾಕ್ಗೆ ಬನ್ನಿ, ನೀವೆಲ್ಲರೂ ಅಲ್ಲಿ ಸುರಕ್ಷಿತವಾಗಿರುತ್ತೀರಿ. ಬ್ರ್ಯಾನ್ ಹೇಳುತ್ತಾನೆ, ಇಲ್ಲ, ನಾನು ಬಿಯಾಂಡ್ ದ ವಾಲ್ಗೆ ಹೋಗಬೇಕಿದೆ. ಬಿಯಾಂಡ್ ದ ವಾಲ್ ಅಲ್ಲಿ ವೈಟ್ ವಾಲ್ಕರ್ಸ್ ಎಂಬ ಜೀವಿಗಳಿವೆ, ಅವು ತುಂಬಾ ಡೇಂಜರಸ್ ಆಗಿವೆ, ಹೋಗಬೇಡಿ ಎಂದು ಗಿಲ್ಲಿ ಮತ್ತು ಸ್ಯಾಮ್ ಇಬ್ಬರು ಹೇಳುತ್ತಾರೆ. ಆದರೆ ಜೋಜನ್ಗೆ ವೈಟ್ ವಾಲ್ಕರ್ಸ್ಗಳ ಬಗ್ಗೆ ಮೊದಲೇ ಗೊತ್ತಿರುತ್ತದೆ. ಜೋಜನ್ ಹೇಳುತ್ತಾನೆ, ವೈಟ್ ವಾಲ್ಕರ್ಸ್ಗಳನ್ನು ತಡೆಯಲು ನೈಟ್ಸ್ ವಾಚ್ ಮತ್ತು ರಾಜರುಗಳಿಂದಲೂ ತಡೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಬಿಯಾಂಡ್ ದ ವಾಲ್ಗೆ ಹೋಗಬೇಕಾಗಿದೆ ಹಾಗೂ ವೈಟ್ ವಾಲ್ಕರ್ಸ್ಗಳನ್ನು ಸಾಯಿಸುವ ವಿಧಾನ ತಿಳಿಯಬೇಕಾಗಿದೆ ಎಂದು ಹೇಳುತ್ತಾನೆ. ಬ್ರ್ಯಾನ್ ಕೂಡ ಸ್ಯಾಮ್ಗೆ ಕನ್ವಿನ್ಸ್ ಮಾಡುತ್ತಾನೆ ಬಿಯಾಂಡ್ ದ ವಾಲ್ಗೆ ಹೋಗಲು. ಫೈನಲಿ ಸ್ಯಾಮ್ ಇವರೆಲ್ಲರನ್ನೂ ಈ ನೈಟ್ ಫೋರ್ಟ್ ಕ್ಯಾಸಲ್ ಕೆಳಗಿರುವ ಸೀಕ್ರೆಟ್ ಸುರಂಗ ಮಾರ್ಗದಿಂದ ವಾಲನ್ನು ಕ್ರಾಸ್ ಮಾಡಿಸಲು ಸಹಾಯ ಮಾಡುತ್ತಾನೆ ಹಾಗೂ ಸ್ಯಾಮ್ ಇವರಿಗೆ ಡ್ರ್ಯಾಗನ್ ಗ್ಲಾಸ್ಗಳನ್ನು ಕೊಟ್ಟು ಇದರಿಂದ ವೈಟ್ ವಾಲ್ಕರ್ಸ್ಗಳನ್ನು ಸಾಯಿಸಬಹುದೆಂದು ಹೇಳುತ್ತಾನೆ. ರಿವರ್ಲ್ಯಾಂಡ್ಸ್ ಅಲ್ಲಿ ಆರ್ಯ ಮತ್ತು ಹೌಂಡ್ ಪ್ರಯಾಣ ಮಾಡುತ್ತಿದ್ದಾರೆ. ಇವರಿನ್ನೂ ಟ್ವಿನ್ಸ್ ಹತ್ತಿರದಲ್ಲಿ ಇದ್ದಾರೆ. ಇಲ್ಲಿ ಫ್ರೇ ಸೈನಿಕರ ಗುಂಪೊಂದು ಸ್ಟಾರ್ಕ್ಸರ ಹತ್ಯಾಕಾಂಡದ ಬಗ್ಗೆ ತಮಾಷೆ ಮಾಡುತ್ತಾ ಕುಳಿತಿದ್ದಾರೆ. ಇದರಲ್ಲಿ ಒಬ್ಬ ಸೈನಿಕ ತಾನು ಹೇಗೆ ರಾಬ್ನ ತಲೆಯನ್ನು ಕತ್ತರಿಸಿ ಡೈವುಲ್ಫ್ ತಲೆಯನ್ನು ಹೊಲಿಸಿದ್ದಾನೆಂದು ವಿವರಿಸುತ್ತಿದ್ದಾನೆ. ಆರ್ಯ ಕುದುರೆಯಿಂದ ಕೆಳಗಿಳಿದು ಈ ಸೈನಿಕನ ಬಳಿ ಬಂದು ಹೊಟ್ಟೆ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ಕೊಡಿ, ಇದರ ಬದಲಿಗೆ ನಿಮಗೆ ಈ ಕಾಯಿನ್ ಅನ್ನು ಕೊಡುತ್ತೇನೆಂದು ಹೇಳಿ ಕಾಯಿನ್ ಅನ್ನು ಕೆಳಗೆ ಬೀಳಿಸುತ್ತಾಳೆ. ಈ ಸೈನಿಕ ಕಾಯಿನ್ ಅನ್ನು ಎತ್ತಿಕೊಳ್ಳುತ್ತಿರುವಾಗ ಆರ್ಯ ಸರಿಯಾದ ಸಮಯ ನೋಡಿ ಇವನ ಕುತ್ತಿಗೆಗೆ 4-5 ಬಾರಿ ಚಾಕುವಿನಿಂದ ಇರಿದು ಸಾಯಿಸುತ್ತಾಳೆ. It's worth a lot. Sorry. Bullshit. ಉಳಿದ ಸೈನಿಕರು ಆರ್ಯಳನ್ನು ಹೊಡೆಯಲು ಬರುತ್ತಾರೆ. ಆಗ ಹೌಂಡ್ ಈ ಮೂವರನ್ನು ಕೊಂದು ಆರ್ಯಳನ್ನು ಕಾಪಾಡುತ್ತಾನೆ. ಹೌಂಡ್ ಆರ್ಯಗೆ ಕೇಳುತ್ತಾನೆ, ಈ ಚಾಕು ಎಲ್ಲಿ ಸಿಕ್ತು ನಿನಗೆ ಎಂದು. ಆರ್ಯ ಈ ಚಾಕು ನಿನ್ನ ಜೇಬಿಂದ ಕದ್ದೆ ಎಂದು ಹೇಳಿದಾಗ ಹೌಂಡ್ ಹೇಳುತ್ತಾನೆ, ನೆಕ್ಸ್ಟ್ ಟೈಮ್ ನೀನು ಏನು ಮಾಡಬೇಕೆಂದಿದ್ಯೋ ನನಗೆ ಮೊದಲೇ ಹೇಳಿ ಮಾಡು ಎಂದು ಹೇಳುತ್ತಾನೆ. ಆರ್ಯ ತನ್ನ ಸಹೋದರನ ತಲೆ ಕತ್ತರಿಸಿದ ಸೈನಿಕನನ್ನು ಸಾಯಿಸಿ ಸ್ವಲ್ಪ ಸಮಾಧಾನ ಪಡೆದಿದ್ದಾಳೆ. ಆರ್ಯ ತನ್ನ ಕಾಯಿನನ್ನು ಕೈಗೆತ್ತಿಕೊಂಡು ಜಕನ್ ಹಗಾರ್ ಹೇಳಿದ ಪದವನ್ನು ನುಡಿಯುತ್ತಾಳೆ, ವಾಲಾರ್ ಮಾರ್ಗುಲಿಸ್, ಪ್ರತಿಯೊಬ್ಬನೂ ಸಾಯಲೇಬೇಕು.
ಕೆಸಲ್ ಬ್ಲ್ಯಾಕ್ ಅಲ್ಲಿ ಸ್ಯಾಮ್ಯಲ್ ಗಿಲ್ಲಿಯನ್ನು ಮಿಸ್ಟರ್ ಏಮನ್ ಬಳಿ ಕರೆದುಕೊಂಡು ಬಂದಿದ್ದಾನೆ. ಮಿಸ್ಟರ್ ಏಮನ್ ಸ್ಯಾಮ್ ತನ್ನ ಪ್ರತಿಜ್ಞೆಯನ್ನು ಗಿಲ್ಲಿಯ ಜೊತೆ ಉಲ್ಲಂಘಿಸಿದ್ದಾನೆ ಎಂದು ಸ್ಯಾಮ್ನ ಮೇಲೆ ಕೋಪಗೊಂಡಿದ್ದಾರೆ. ಇಲ್ಲಿ ಸ್ಯಾಮ್ ನೈಟ್ಸ್ ವಾಚ್ ಪ್ರಮಾಣ ಮಾಡುವ ಪದಗಳನ್ನು ನುಡಿದು ಮಿಸ್ಟರ್ ಏಮನ್ಗೆ ಹೇಳುತ್ತಾನೆ, ನಾವು ನೈಟ್ಸ್ ವಾಚ್ ಜನರನ್ನು ವೈಟ್ ವಾಲ್ಕರ್ಸ್ಗಳಿಂದ ಕಾಪಾಡುವುದೇ ನಮ್ಮ ಕರ್ತವ್ಯವಾಗಿದೆ, ನಾನು ಮಾಡಿದ್ದು ಅದೇ ಎಂದು ಹೇಳುತ್ತಾನೆ. ಗಿಲ್ಲಿ ಕ್ರ್ಯಾಸ್ಟರ್ನ ಪತ್ನಿಯರಲ್ಲಿ ಒಬ್ಬಳು ಎಂದು ತಿಳಿದ ನಂತರ ಮಿಸ್ಟರ್ ಏಮನ್ ರವರ ವರ್ತನೆ ಮೃದುವಾಗುತ್ತದೆ ಹಾಗೂ ಇವಳಿಗೆ ಇಲ್ಲಿ ಊಟ ವಸತಿ ಕೊಟ್ಟು ಆಶ್ರಯ ಕೊಡಲಾಗುತ್ತದೆ ಎಂದು ಹೇಳುತ್ತಾರೆ. ಸ್ಯಾಮ್ ವೈಟ್ ವಾಲ್ಕರ್ಸ್ಗಳ ಬಗ್ಗೆ ಏಮನ್ಗೆ ಹೇಳಿದಾಗ ಏಮನ್ ಸ್ಯಾಮ್ಗೆ ಪತ್ರವನ್ನು ಬರೆಯಲು ಹೇಳುತ್ತಾರೆ. ವೆಸ್ಟೋರಸ್ನ ಎಲ್ಲಾ ಲಾರ್ಡ್ಸ್ಗಳಿಗೆ ಹಾಗೂ ರಾಜರುಗಳಿಗೆ ವೈಟ್ ವಾಲ್ಕರ್ಸ್ಗಳ ಬಗ್ಗೆ ಎಚ್ಚರ ನೀಡಲು ಈ ಪತ್ರಗಳನ್ನು ಬರೆಸುತ್ತಾರೆ. ಡ್ರ್ಯಾಗನ್ ಸ್ಟೋನಲ್ಲಿ ಸೆರಡಾವೋಸ್ ಶಿರಿನ್ ಜೊತೆ ಕುಳಿತು ಸ್ಟ್ಯಾನಿಸ್ಗೆ ಬಂದಂಥ ಪತ್ರಗಳನ್ನು ಓದುತ್ತಿದ್ದಾರೆ. ಇವರಿಗೆ ಮಿಸ್ಟರ್ ಏಮನ್ ಸ್ಯಾಮ್ ಕೈಯಿಂದ ಬರೆದು ಕಳುಹಿಸಿದ ಪತ್ರ ಸಿಗುತ್ತದೆ. ಸೆರಡಾವೋಸ್ ಈ ಪತ್ರವನ್ನು ಓದಿ ಆಶ್ಚರ್ಯಪಡುತ್ತಾರೆ ಹಾಗೂ ಈ ಪತ್ರವನ್ನು ಸ್ಟ್ಯಾನಿಸ್ಗೆ ತೋರಿಸಲು ಹೊರಡಬೇಕೆನ್ನುವಷ್ಟರಲ್ಲಿ ಗಂಟೆಗಳ ಶಬ್ದ ಕೇಳಿಬರುತ್ತದೆ. ಶಿರಿನ್ ಗಾಬರಿಗೊಂಡು ಇಲ್ಲೇ ನಡೆಯುತ್ತಿದೆ, ನಮ್ಮ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಲು ಬರುತ್ತಿದ್ದಾರಾ ಎಂದು ಕೇಳುತ್ತಾಳೆ. ಸೆರಡಾವೋಸ್ ಶಿರಿನ್ಗೆ ಒಳಗಿನಿಂದ ರೂಮ್ ಲಾಕ್ ಮಾಡಿಕೊ ಎಂದು ಹೇಳಿ ಸ್ಟ್ಯಾನಿಸ್ ಬಳಿ ಬರುತ್ತಾರೆ. ಇಲ್ಲಿ ಸ್ಟ್ಯಾನಿಸ್ ಕೈಯಲ್ಲೂ ಒಂದು ಪತ್ರ ಇರುತ್ತದೆ. ಈ ಪತ್ರದಲ್ಲಿ ರಾಬ್ ಸ್ಟಾರ್ಕ್ನ ಸಾವಿನ ಬಗ್ಗೆ ಸುದ್ದಿ ಇರುತ್ತದೆ. ಇದನ್ನೇ ಸ್ಟ್ಯಾನಿಸ್ ಡಾವೋಸ್ಗೆ ಹೇಳುತ್ತಿದ್ದಾನೆ. ಸ್ಟ್ಯಾನಿಸ್ ಸೆರಡಾವೋಸ್ಗೆ ಹೇಳುತ್ತಾರೆ, ಆ ಲೀಚ್ ಹುಳವನ್ನು ಬೆಂಕಿಯಲ್ಲಿ ಹಾಕಿದ್ದಕ್ಕೆ ರಾಬ್ ಸತ್ತಿದ್ದಾನೆ ಎಂದು. ಸೆರಡಾವೋಸ್ ಹೇಳುತ್ತಾರೆ, ರಾಬ್ ಸ್ಟಾರ್ಕ್ ಸತ್ತಿದ್ದು ಮೆಲಿಸಾಂಡ್ರೆಯ ಮಾಟದ ಮುಖಾಂತರನೋ ಅಥವಾ ಯುದ್ಧದಲ್ಲಿ ಸಹಜವಾಗಿಯೇ ಸಾವನ್ನಪ್ಪಿದ್ದಾನೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಹೇಳುವುದು ಒಂದೇ, ಈ ಮಾಟ ಮಂತ್ರಗಳನ್ನು ಯುದ್ಧಕ್ಕೆ ಉಪಯೋಗಿಸುವುದು ತಪ್ಪು. ನೀವು ದುಷ್ಟ ವ್ಯಕ್ತಿಯಲ್ಲ, ಯುದ್ಧವನ್ನು ಸರಿಯಾದ ರೀತಿಯಿಂದ ಗೆಲ್ಲಿ, ಈ ಮಾಟ ಮಂತ್ರಗಳನ್ನು ನಂಬಬೇಡಿ ಎಂದು ಹೇಳುತ್ತಾರೆ. ಸ್ಟ್ಯಾನಿಸ್ ಕೇಳುತ್ತಾನೆ, ಇಲ್ಲಿರುವ ಈ ಟೇಬಲ್ ಅನ್ನು ಯಾರು ನಿರ್ಮಿಸಿದ್ದೆಂದು. ಡಾವೋಸ್ ಹೇಳುತ್ತಾರೆ, ಎಗಾನ್ ಟಾರ್ಗೆರಿಯನ್. ಎಗಾನ್ ಟಾರ್ಗೆರಿಯನ್ ಬಳಿ ಇಡೀ ವೆಸ್ಟೋರಸ್ ಅನ್ನು ಆಳಲು ಅಷ್ಟು ದೊಡ್ಡ ಸೈನ್ಯವಿರಲಿಲ್ಲ. ಅವರು ಕೇವಲ 3 ಡ್ರ್ಯಾಗನ್ಸ್ಗಳಿಂದ ಇಡೀ ವೆಸ್ಟೋರಸ್ಗೆ ರಾಜನಾದರು. ಡ್ರ್ಯಾಗನ್ಸ್ಗಳು ಕೂಡ ಒಂದು ರೀತಿಯ ಮಾಟ ಮಂತ್ರದಿಂದ ಜನನ ಪಡೆದಿವೆ. ಅವರು ಡ್ರ್ಯಾಗನ್ಸ್ಗಳಿಂದ ಆಳ್ವಿಕೆ ನಡೆಸಿದ್ದು ಸರಿ ಎಂದ ಮೇಲೆ ಲಾರ್ಡ್ ಆಫ್ ಲೈಟ್ ದೇವರ ಕೃಪೆಯಿಂದ ನಾನು ಮಾಟ ಮಂತ್ರವನ್ನು ಉಪಯೋಗಿಸುತ್ತಿದ್ದೇನೆ. ಶತ್ರುಗಳು ನನ್ನ ಸಾಮ್ರಾಜ್ಯವನ್ನು ನಾಶ ಮಾಡುತ್ತಿದ್ದಾರೆ, ನಾನು ಒಬ್ಬೊಬ್ಬರನ್ನು ಸಾಯಿಸುತ್ತಾ ಹೋಗುತ್ತೇನೆ, ಅವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುತ್ತೇನೆಂದು ಹೇಳುತ್ತಾನೆ. ಸೆರಡಾವೋಸ್ ಹೇಳುತ್ತಾರೆ, ಗೆಂಡ್ರಿಯನ್ನು ಬಲಿ ಕೊಟ್ಟರೆ ಸಿಂಹಾಸನ ನಿಮ್ಮ ಕೈ ಸೇರುತ್ತೆ ಅನ್ನೋದು ಸುಳ್ಳು. ಆ ಹುಡುಗನನ್ನು ಏನು ಮಾಡಬೇಡಿ, ಅವನು ತುಂಬಾ ಒಳ್ಳೆಯ ಹುಡುಗ ಎಂದು ಹೇಳಿದಾಗ ಮೆಲಿಸಾಂಡ್ರೆ ಹೇಳುತ್ತಾಳೆ, ದೊಡ್ಡ ಉಡುಗೊರೆ ಪಡೆಯಬೇಕಾದರೆ ದೊಡ್ಡ ತ್ಯಾಗ ಮಾಡಬೇಕಾಗುತ್ತದೆ. ಇವತ್ತು ಒಬ್ಬ ಹುಡುಗನನ್ನು ಕೊಂದರೆ ನಾಳೆಗೆ ಇಡೀ ಸಾಮ್ರಾಜ್ಯದ ಜನರನ್ನು ಕಾಪಾಡಬಹುದೆಂದು. ಸ್ಟ್ಯಾನಿಸ್ ಕೂಡ ಮೆಲಿಸಾಂಡ್ರೆ ಮಾತಿಗೆ ಪ್ರೇರಣೆ ಕೊಡುತ್ತಾನೆ. ಒಟ್ನಲ್ಲಿ ಗೆಂಡ್ರಿ ಸಾಯಲೇಬೇಕು ಎಂದು ಸ್ಟ್ಯಾನಿಸ್ ಆರ್ಡರ್ ಮಾಡುತ್ತಾನೆ. ಇದನಂತರ ಸೆರಡಾವೋಸ್ ಗೆಂಡ್ರಿ ಇರುವ ಡಂಜನ್ಸ್ಗೆ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಇವನನ್ನು ಇಲ್ಲಿಂದ ಪಾರು ಮಾಡಿಸುತ್ತಾರೆ. ಒಂದು ಸಣ್ಣ ಹಡಗಿನಲ್ಲಿ ಗೆಂಡ್ರಿಯನ್ನು ಕೂರಿಸಿ ಕಿಂಗ್ಸ್ ಲ್ಯಾಂಡಿಂಗ್ಗೆ ಹೋಗು, ನಿನ್ನ ಹೊಸ ಜೀವನವನ್ನು ಆರಂಭಿಸು ಎಂದು ಹೇಳಿ ಕಳುಹಿಸುತ್ತಾರೆ. ಗೆಂಡ್ರಿ ಇಲ್ಲಿಯೇ ಇದ್ದಿದ್ದರೆ ಸಾಯುತ್ತಿದ್ದನು. ಸ್ಟ್ಯಾನಿಸ್ ತನ್ನ ಉಜ್ವಲ ಭವಿಷ್ಯಕ್ಕೋಸ್ಕರ ಗೆಂಡ್ರಿಯನ್ನು ಬಲಿ ಕೊಡಬೇಕೆಂದಿದ್ದನು. ಸೆರಡಾವೋಸ್ ಇದನ್ನು ತಪ್ಪಿಸಿದ್ದಾರೆಂದು ಕೋಪಗೊಂಡು ಸ್ಟ್ಯಾನಿಸ್ ಡಾವೋಸ್ಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತಾನೆ. ಡಾವೋಸ್ ಹೇಳುತ್ತಾರೆ, ನಾನಿನ್ನೂ ನಿಮ್ಮ ಹ್ಯಾಂಡ್ ಆಫ್ ದ ಕಿಂಗ್ ಅನ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಇನ್ನೊಂದು ಸಲಹೆಯನ್ನು ನೀವು ಕೇಳಲೇಬೇಕಾಗಿದೆ. ನನ್ನನ್ನು ಸಾಯಿಸಬೇಡಿ. ಮುಂಬರುವ ಯುದ್ಧಗಳಲ್ಲಿ ನಾನು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೇನೆ. ಸ್ಟ್ಯಾನಿಸ್ ಹೇಳುತ್ತಾನೆ, ಅಂಥದ್ದೇನಿದೆ, ನೀವು ನನಗೆ ಏನು ಹೇಳಲು ಹೊರಟಿದ್ದೀರಾ ಎಂದಾಗ ಸೆರಡಾವೋಸ್ ವಾಲಿಂದ ಮಿಸ್ಟರ್ ಏಮನ್ ಕಳುಹಿಸಿದ ಪತ್ರವನ್ನು ಸ್ಟ್ಯಾನಿಸ್ಗೆ ಕೊಡುತ್ತಾರೆ. ಈ ಪತ್ರದಲ್ಲಿ ಬರೆಯಲಾಗಿರುತ್ತದೆ, ಬಿಯಾಂಡ್ ದ ವಾಲ್ ಅಲ್ಲಿ ವೈಟ್ ವಾಲ್ಕರ್ಸ್ಗಳಿವೆ. ಈಗ ಅವು 7 ಕಿಂಗ್ಡಮ್ಸ್ ಕಡೆ ಬರಲಿವೆ. ಇಲ್ಲಿನ ಲಾರ್ಡ್ ಕಮಾಂಡರ್ ಜಿಯಾರ್ ಮರ್ಮೊಂಟ್ ಸಾವನ್ನಪ್ಪಿದ್ದಾರೆ. ಅದಕ್ಕಾಗಿ ನಮಗೆ ಕಿಂಗ್ ಸ್ಟ್ಯಾನಿಸ್ನ ಸಪೋರ್ಟ್ ಬೇಕಾಗಿದೆ ವೈಟ್ ವಾಲ್ಕರ್ಸ್ಗಳನ್ನು ತಡೆಯಲು ಎಂದು ಈ ಪತ್ರದಲ್ಲಿ ಬರೆಯಲಾಗಿರುತ್ತದೆ. ಮೆಲಿಸಾಂಡ್ರೆ ಈ ಪತ್ರವನ್ನು ಬೆಂಕಿಯಲ್ಲಿ ಹಾಕಿ ನೋಡಿದಾಗ ಗಾಬರಿಯಾಗುತ್ತಾಳೆ. ಇದು ಸತ್ಯ. ಈಗೇನು ನಡೆಯುತ್ತಿದೆಯಲ್ಲ 5 ರಾಜರ ಯುದ್ಧ ಇದರ ಮುಂದೆ ಏನೂ ಅಲ್ಲ. ಈಗ 7 ಕಿಂಗ್ಡಮ್ಸ್ ನಲ್ಲಿ ನಡೆಯುತ್ತಿರುವ ಯುದ್ಧ ಎಲ್ಲ ವೇಸ್ಟ್. ನಿಜವಾದ ಯುದ್ಧವು ನಾರ್ತ್ ಅಲ್ಲಿ ನಡೆಯಬೇಕಿದೆ. ಈ ಯುದ್ಧವು ಒಳ್ಳೆಯದು ಮತ್ತು ಕೆಟ್ಟದ್ದು ನಡುವೆ ನಡೆಯುವಂತಹ ಯುದ್ಧವಾಗಿದೆ. ಲಾರ್ಡ್ ಆಫ್ ಲೈಟ್ ಈ ಯುದ್ಧದಲ್ಲಿ ಸೆರಡಾವೋಸ್ಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ಅದನ್ನು ಡಾವೋಸ್ ಪೂರ್ಣಗೊಳಿಸಲು ಅವರು ಬದುಕಬೇಕಾಗಿದೆ. ಅವರನ್ನು ಏನು ಮಾಡಬೇಡಿ ಎಂದು ಹೇಳುತ್ತಾಳೆ. ಸ್ಟ್ಯಾನಿಸ್ ನಗುತ್ತಾ ಡಾವೋಸ್ಗೆ ಹೇಳುತ್ತಾರೆ, ನೋಡು, ನೀನು ದ್ವೇಷ ಮಾಡುತ್ತಿದ್ದ ಅಗ್ನಿ ದೇವರೇ ನಿನ್ನನ್ನು ಈಗ ಕಾಪಾಡಿದ್ದಾರೆ ಎಂದು ಹೇಳಿ ಹೋಗುತ್ತಾನೆ. ವಾಲ್ ಕಡೆ ಜಾನ್ ಸ್ನೋ ತುಂಬಾ ದಣಿದಿದ್ದಾನೆ ಮತ್ತು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿರುವಾಗ ಇಗ್ರಿಟ್ ಇಲ್ಲಿಗೆ ಬಂದು ಇವನ ಮೇಲೆ ಬಾಣದ ಗುರಿ ಇಟ್ಟು ಶೂಟ್ ಮಾಡಲು ತಯಾರಾಗಿರುತ್ತಾಳೆ. ಜಾನ್ ಇವಳಿಗೆ ಕನ್ವಿನ್ಸ್ ಮಾಡಲು ಮುಂದಾಗುತ್ತಾನೆ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ, ನನಗೆ ಗೊತ್ತು ನೀನು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೀಯಾ, ಆದರೆ ನಾನು ನೈಟ್ಸ್ ವಾಚ್ಗೆ ಪ್ರಾಮಾಣಿಕನಾಗಿದ್ದೇನೆ ಎಂದು ಹೇಳಿ
ಕುದುರೆ ಹತ್ತಿ ಪರಾರಿಯಾಗುತ್ತಿರುವಾಗ ಇಗ್ರಿಟ್ ಜಾನ್ ಮೇಲೆ 3 ಬಾರಿ ಶೂಟ್ ಮಾಡಿ ಕಣ್ಣೀರು ಹಾಕುತ್ತಾಳೆ. ಜಾನ್ ಗಂಭೀರ ಗಾಯದಿಂದ ವಾಲ್ಗೆ ತಲುಪುತ್ತಾನೆ. ಇಲ್ಲಿ ಪೀಪ್ ಮತ್ತು ಸ್ಯಾಮ್ ತನ್ನ ಗೆಳೆಯನನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾರೆ. ಜಾನನ್ನು ಎತ್ತಿಕೊಂಡು ಚಿಕಿತ್ಸೆ ಕೊಡಲು ಒಳಗೆ ಕರೆದೊಯ್ಯುತ್ತಾರೆ. ಎಸೋಸಲ್ಲಿ ಡಿನೇರಿಯಸ್ ಯುಂಕೈ ಸಿಟಿಯ ಗೇಟ್ ಬಳಿ ನಿಂತು ತಾನು ಸ್ವತಂತ್ರಗೊಳಿಸಿದ ಗುಲಾಮರನ್ನು ನೋಡಲು ಕಾಯುತ್ತಿದ್ದಾಳೆ. ಸ್ವಲ್ಪ ಸಮಯದ ನಂತರ ಗೇಟ್ ಓಪನ್ ಮಾಡಲಾಗುತ್ತದೆ. ಒಳಗಿನಿಂದ ಬಹಳಷ್ಟು ಗುಲಾಮರು ಡಿನೇರಿಯಸ್ ಕಡೆನೆ ನಡೆದು ಬರುತ್ತಾರೆ. ಇಡೀ ಲೈಫ್ ಈ ಜನರು ಬಂಧನದಲ್ಲಿದ್ದರು. ಈಗ ಡಿನೇರಿಯಸ್ ಕಡೆಯಿಂದ ಇವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇವರೆಲ್ಲರೂ ಡಿನೇರಿಯಸ್ ಹತ್ತಿರಕ್ಕೆ ಬರುತ್ತಿರುವಾಗ ಅನ್ಸಲಿಡ್ ಇವರನ್ನು ದೂರ ನಿಲ್ಲಲು ವಾರ್ನ್ ಮಾಡುತ್ತದೆ. ಡಿನೇರಿಯಸ್ ಈ ಜನರಿಗೆ ಸ್ವಾತಂತ್ರ್ಯದ ಬಗ್ಗೆ ಭಾಷಣ ಮಾಡುತ್ತಾಳೆ. ಈ ಜನಜಂಗುಳಿಯಿಂದ ಒಬ್ಬ ಡಿನೇರಿಯಸ್ ಕಡೆ ಕೈ ಮಾಡಿ ಮೀಸಾ ಎಂದು ಕೂಗುತ್ತಾನೆ. ಇವನನ್ನು ನೋಡಿ ಎಲ್ಲರೂ ಮೀಸಾ ಮೀಸಾ ಎಂದು ಕೂಗಲು ಆರಂಭಿಸುತ್ತಾರೆ. ಮಿಸೆಂಡೆ ಡಿನೇರಿಯಸ್ಗೆ ಈ ಶಬ್ದದ ಅರ್ಥವನ್ನು ಹೇಳುತ್ತಾಳೆ. ಹಳೆಯ ಗಿಸ್ಕರಿ ಭಾಷೆಯಲ್ಲಿ ಮೀಸಾ ಎಂದರೆ ಅಮ್ಮ ಎಂದರ್ಥ. ಡಿನೇರಿಯಸ್ ಈ ಜನರಿಂದ ತನಗೆ ಯಾವುದೇ ತರಹದ ತೊಂದರೆಯಾಗುವುದಿಲ್ಲವೆಂದು ಅರ್ಥ ಮಾಡಿಕೊಂಡು ಈ ಜನರ ಮಧ್ಯೆ ನಡೆಯುತ್ತಾಳೆ. ಎಲ್ಲ ಜನರು ಇವಳನ್ನು ಎತ್ತಿ ಅವರ ತಾಯಿಯಂತೆ ಪ್ರೀತಿ ತೋರಿಸುತ್ತಾರೆ. ಡಿನೇರಿಯಸ್ಗೆ ಇದು ಒಂಥರ ಗೆಲುವು ಸಿಕ್ಕ ಹಾಗೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 3 ಎಪಿಸೋಡ್ ನಂಬರ್ 10. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.